ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಿಮ್ಮೆಲ್ಲರಿಗೂ 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀನಿ. ಈ ದಿನ ನಾವೆಲ್ಲ ಇವತ್ತು ತುಂಬ ಅದ್ದೂರಿಯಾಗಿ ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಭಾರತದಲ್ಲಿ ನಮ್ಮೆಲ್ಲರ ಮಹಾನಾಯಕರು ಈ ಭೂಮಿಗೆ ಬಂದಂಥ ದಿನ. ದಲಿತ ಸೂರ್ಯ ಅಂತ ನಾವು ಯಾರನ್ನ ಹೇಳ್ತೀವಿ, ಆ ಮಹಾತ್ಮ, ಆ ಪುಣ್ಯಾತ್ಮ, ಆ ಮಹಾನಾಯಕ ಭೂಮಿಗೆ ಬಂದಂಥ ದಿನ. ನಾವೆಲ್ಲರೂ ಇವತ್ತು ಸಂಭ್ರಮಿಸುವಂಥ ದಿನ. ಹಾಗಾಗಿ ಇವತ್ತೆಲ್ಲರೂ ಇಷ್ಟೊಂದು ಅದ್ದೂರಿಯಾಗಿ ಜಯಕಾಂತ್ ಅವರು ಬಹಳ ವಿಶೇಷವಾಗಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅಕ್ಕವರೇ, ನೀವು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ನನಗೆ ಎಲ್ಲೇ ಅಂಬೇಡ್ಕರ್ ಜಯಂತಿ ನಡೆದ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತೀನಿ. ನಾನಿವತ್ತು ನಮ್ಮ ಯಜಮಾನರು ಕೆ ಶಿವರಾಮ್ ಅವ್ರನ್ನ ನಾನು ನೆನಪು ಮಾಡ್ಕೊಳ್ತೀನಿ. ನಮ್ಮ ಯಜಮಾನರು ಕೆ ಶಿವರಾಮ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂತರಾಳದಿಂದ ಬಹಳ ಅಗಾಧವಾಗಿ ಗೌರವಿಸಿ ಆರಾಧಿಸಿದವರು. ಅವರ ಪ್ರೇರಣಾ ಶಕ್ತಿಯಿಂದನೇ ಓದಿ IAS ಆಫೀಸರ್ ಆದವರು. ಯಾವಾಗಲೂ ಬಹಳ ಹೆಮ್ಮೆಯಿಂದ ನಾನೊಬ್ಬ IAS ಅಧಿಕಾರಿ ಆಗಿರೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದರು. ಈ ದಿನ ಅದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಬಂಧುಗಳೇ, ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ ಋಣದ ಮಕ್ಕಳು. ನಾವೆಲ್ಲರೂ ಅವರ ಋಣವನ್ನು ನಾವೆಲ್ಲರೂ ತೀರಿಸಬೇಕಾಗತ್ತೆ. ಇವತ್ತು ಒಂದು ದಿನ ನಾವು ಸಂಭ್ರಮಿಸಿ ನಾವು ಆಚರಣೆ ಮಾಡುವಂಥದ್ದಲ್ಲ. ನಮ್ಮ ಕೊನೆಯ ಉಸಿರಿರುವವರೆಗೂ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನಪು ಮಾಡ್ಕೊಳ್ತಾ ಅವರ ಋಣದಲ್ಲೇ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ನಮಗೆಲ್ಲರಿಗೂ ಒಂದು ಸಂವಿಧಾನವನ್ನು ಕೊಟ್ಟು ಅದರಲ್ಲೇ ನಾವೆಲ್ಲ ನಮ್ಮ ಬದುಕನ್ನು ಮುಂದೆ ತಗೊಂಡು ಹೋಗುವಂಥ ಸಂವಿಧಾನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ನಾವೆಲ್ಲರೂ ಅದರ ಆಶಯದಡಿಯಲ್ಲೇ ನಾವೆಲ್ಲರೂ ನಡಿಬೇಕು. ಅದಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ಅದಕ್ಕೆಲ್ಲವೂ ಶಿಕ್ಷಣವೇ ಶಕ್ತಿ. ಹಾಗಾಗಿ ಪ್ರತಿಯೊಬ್ಬರು ಶಿಕ್ಷಣವಂತರಾಗಬೇಕು ಅಂತಾನೆ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಈಗ ತಾನೇ ಹಾಡಿದ್ರು, ತುಂಬ ಒಳ್ಳೆಯ ಹಾಡನ್ನು ಹಾಡಿದ್ರು. ಪ್ರತಿಯೊಂದು ತಾಯಿಯು ತನ್ನ ಮಗುವಿಗೆ ಹೇಳಬೇಕು, ಅಂಬೇಡ್ಕರ್ ಅಂತಾಗು ಕಂದ, ನೀನು ಅಂಬೇಡ್ಕರ್ ಅಂತಾಗು ಅಂತ. ಯಾವ ತಾಯಿ ತನ್ನ ಒಡಲಲ್ಲಿ ಇರುವ ಮಗುವಿಗೆ ನನ್ನ ಮಗು ಅಂಬೇಡ್ಕರ್ ಅಂತ ಆಗ್ಬೇಕು ಅಂತ ಯಾವ ತಾಯಿ ಬಯಸ್ತಾಳೆ, ಆ ದಿನ ಆ ಮನೆಯಲ್ಲಿ ಒಂದು ಚರಿತ್ರೆಯೇ ಹುಟ್ಟುತ್ತೆ, ಒಂದು ಹೊಸ ಅಧ್ಯಾಯವೇ ಹುಟ್ಟುತ್ತೆ. ಆ ಮನೆಯ ಒಂದು ಬಹು ಎತ್ತರಕ್ಕೆ ಬೆಳೆಯುತ್ತೆ. ಆ ಮಗುವನ್ನು ಅಂಬೇಡ್ಕರ್ ಅಂತ ಆಗ್ಬೇಕು ಅಂತ ಪ್ರತಿಯೊಂದು ತಾಯಿಯು ಬಯಸ್ಬೇಕು ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ಮೂಲಕ ಎಲ್ಲ ಮುಂದಿನ ನಮ್ಮ ಪೀಳಿಗೆಯ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಆಗ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೇರಣೆಯಂತೆ ಎಲ್ಲ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಎಲ್ಲರಿಗೂ ಈ ದಿನ ಇಷ್ಟೊಂದು ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇರೋ ಜಯಕಾಂತ್ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್.